ಎಲ್ರಿಗೂ ನಮಸ್ಕಾರ. ನವನೀತ ಎಜುಕೇಷನ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಸಾಮ್ರಾಟ ಅಶೋಕನ ಬಗ್ಗೆ ತಿಳ್ಕೊತಾ ಹೋಗೋಣ. ಈ ಅಶೋಕ ಯಾರು ಅಂತಂದರೆ ಬಿಂದುಸಾರನ ಮಗ. ಆಯಿತಾ? ಬಿಂದುಸಾರ ಯಾರ ಮಗ ಅಂತಂದರೆ ಚಂದ್ರಗುಪ್ತ ಮೌರ್ಯನ ಮಗ. ಈಗ ಬಿಂದುಸಾರನ ನಂತರ ಅವನ ಮಗ ಅಶೋಕನು ಅಧಿಕಾರಕ್ಕೆ ಬಂದನು. ಜಗತ್ತಿನ ಇತಿಹಾಸದಲ್ಲಿ ಅವನಿಗೆ ವಿಶಿಷ್ಟವಾದ ಸ್ಥಾನವಿದೆ. ಅವನಿಗೆ ಅಂತಂದರೆ ಇಲ್ಲಿ ಯಾರಿಗೆ ಅಂತಂದರೆ ಅಶೋಕನಿಗೆ. ಅವನು ಒಂದು ಸಂದೇಶವನ್ನು ನೀಡ್ತಾನೆ. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎನ್ನುವ ಮೂಲಕ ಪ್ರಜಾಪಾಲನೆಗೆ ಆದ್ಯತೆ ನೀಡಿದಂತಹ ಮೊದಲ ದೊರೆ ಯಾರು ಅಂತಂದರೆ ಸಾಮ್ರಾಟ ಅಶೋಕ. ಆಯಿತಾ? ಇವಾಗ ಅಶೋಕನ ಶಾಸನಗಳ ಬಗ್ಗೆ ತಿಳಿತಾ ಹೋಗೋಣ. ಭಾರತ ಉಪಖಂಡದ ಉದ್ದಗಲಕ್ಕೂ 100 ಅಶೋಕನ ಶಾಸನಗಳು ಹರಡಿಕೊಂಡಿವೆ. ಈ ಶಾಸನಗಳು ಪ್ರಧಾನವಾಗಿ ಯಾವ ಭಾಷೆ ಮತ್ತು ಯಾವ ಲಿಪಿಯಲ್ಲಿದ್ದಾವೆ ಅಂತಂದರೆ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಇರೋದನ್ನು ನಾವು ನೋಡಬಹುದು. ಆಯಿತಾ? ಕೇಳ್ತಾರೆ ಒಂದು ಪ್ರಶ್ನೆಯ ಅಥವಾ ಬಿಟ್ಟ ಸ್ಥಳದ ಪ್ರಶ್ನೆಗಳಿರ್ತವೆ. ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿದ್ದಾವೆ ಅಂತಂದರೆ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿದ್ದಾವೆ ಮತ್ತು ಪ್ರಾಕೃತ ಭಾಷೆಯಲ್ಲಿ ಅವನ ಶಾಸನಗಳು ಇರೋದನ್ನು ನಾವು ನೋಡಬಹುದು. ಕರ್ನಾಟಕದ 9 ಸ್ಥಳಗಳಲ್ಲಿ, ಎಷ್ಟು ಸ್ಥಳಗಳಲ್ಲಿ? 9 ಸ್ಥಳಗಳಲ್ಲಿ ನಾವು ಅಶೋಕನ 17 ಶಾಸನಗಳು ದೊರೆತಿರೋದನ್ನು ನೋಡಬಹುದು. ಕರ್ನಾಟಕದ 9 ಸ್ಥಳಗಳಲ್ಲಿ 17 ಶಾಸನಗಳು ದೊರೆತಿರೋದನ್ನು ನಾವು ನೋಡಬಹುದು. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಶಾಸನ ಯಾವುದು ಅಂತಂದರೆ ಅದು ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಅತ್ಯಂತ ಪ್ರಮುಖವಾದಂತಹ ಶಾಸನ. ಯಾಕೆ ಇದು ಇಷ್ಟೊಂದು ಪ್ರಮುಖವಾದಂತಹ ಶಾಸನವಾಗಿದೆ ಅಂತಂದರೆ ಇದರಲ್ಲಿ ಈ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಕಂಡು ಬಂದಿತು. ಹಾಗಾಗಿ ಇದು ತುಂಬ ವಿಶಿಷ್ಟವಾದಂತಹ ಒಂದು ಶಾಸನವಾಗಿದೆ. ಆವರೆಗಿನ ಶಾಸನಗಳಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿನಿ ಎಂದಷ್ಟೇ ಇದ್ದಿತು. ಆದರೆ ಮಸ್ಕಿಯ ಶಾಸನದಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿನಿ ಅಶೋಕ ಎಂದು ಬರೆಯಲಾಗಿತ್ತು. ಇದರಿಂದಾಗಿ ಅಶೋಕನೇ ದೇವನಾಂಪ್ರಿಯ ಪ್ರಿಯದರ್ಶಿನಿ ಎಂಬುದಾಗಿ ತಿಳಿದು ಬಂದಿತು. ಅಂದರೆ ಈ ರಾಯಚೂರಿನ ಮಸ್ಕಿ ಶಾಸನ ದೊರೆಯುವವರೆಗೂ ಸಹ ನಮಗೆ ಈ ದೇವನಾಂಪ್ರಿಯ ಪ್ರಿಯದರ್ಶಿನಿ ಅನ್ನೋ ಒಂದು ಬಿರುದು ಯಾರಿಗಿದೆ ಅನ್ನೋದು ಗೊತ್ತಿರಲಿಲ್ಲ. ಈ ರಾಯಚೂರಿನ ಮಸ್ಕಿ ಶಾಸನದಲ್ಲಿ ನಮಗೆ ಈ ದೇವನಾಂಪ್ರಿಯ ಪ್ರಿಯದರ್ಶಿನಿ ಅಶೋಕ ಅನ್ನೋ ಒಂದು ಹೆಸರು ಬರುತ್ತೆ. ಹಾಗಾಗಿ ಇದು ಅಶೋಕನ ಶಾಸನ ಅಂತ ತಿಳ್ಕೊಳ್ಳೋದಕ್ಕೆ ತುಂಬ ಸಹಕಾರಿಯಾಗಿದೆ. ಇದರಿಂದಾಗಿ ಅಶೋಕನೇ ದೇವನಾಂಪ್ರಿಯ ಪ್ರಿಯದರ್ಶಿನಿ ಎಂಬುದಾಗಿ ತಿಳಿದು ಬಂದಿತು. ಅಶೋಕನ ಶಾಸನಗಳಿಂದ ಅವನ ಜೀವನ, ಸಾಧನೆ, ಸಾಮ್ರಾಜ್ಯದ ವ್ಯಾಪ್ತಿ ಮೊದಲಾದ ಅಂಶಗಳನ್ನು ತಿಳಿದುಕೊಳ್ಳಬಹುದು. ಇಲ್ಲಿ ಪಿಕ್ಚರಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಶೋಕನ ಉಬ್ಬಿ ಶಿಲ್ಪ ಕನಗನಹಳ್ಳಿಯಲ್ಲಿ ದೊರೆತಿರುವಂಥದ್ದು. ಇದು ಅಶೋಕನ ಶಾಸನ ಸನ್ನತಿ ಅನ್ನೋ ಒಂದು ಸ್ಥಳದಲ್ಲಿ ದೊರೆತಿರುವಂಥದ್ದು. ನಿಮಗಿದು ತಿಳಿದಿರಲಿ ನೋಡಿ ಮಕ್ಕಳೇ. ಇಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನು ನೀಡಿದ್ದಾರೆ ನೋಡಿ. ಇಂದಿಗೆ 180 ವರ್ಷಗಳ ಹಿಂದೆ ಜೇಮ್ಸ್ ಪ್ರಿನ್ಸಸ್ ಎಂಬ ಬ್ರಿಟಿಷ್ ಅಧಿಕಾರಿಯು ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸನಗಳನ್ನು ಓದಿದರು. ಆ ಮೊದಲು ಯಾರೂ ಓದಲಾಗಿರಲಿಲ್ಲ. ಅಂದರೆ ಜೇಮ್ಸ್ ಪ್ರಿನ್ಸಸ್ ಓದೋವರೆಗೂ ಸಹ ಅದ್ರ ಮುಂಚೆ ಅವನು ಓದುವಂತಹ ಮೊದಲು ಯಾರೂ ಸಹ ಅವನ ಶಾಸನಗಳನ್ನು ಓದಿ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿರಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಈ ಕೆಲಸವನ್ನು ಒಬ್ಬ ಬ್ರಿಟಿಷ್ ಅಧಿಕಾರಿಯಾದಂತಹ ಜೇಮ್ಸ್ ಪ್ರಿನ್ಸಸ್ ಅವರು ಮಾಡ್ತಾ ಹೋಗ್ತಾರೆ. ನಂತರ 6 ಶತಮಾನಗಳಿಗೂ ಹಿಂದೆ ದೆಹಲಿಯ ಸುಲ್ತಾನನಾದಂತಹ ಫಿರೋಜ್ ಶಾ ತುಘಲಕನು ಅಶೋಕನ ಶಾಸನಗಳನ್ನು ಓದಿಸುವಂತಹ ಪ್ರಯತ್ನವನ್ನು ಮಾಡಿ ವಿಫಲನಾಗಿದ್ದನು. ನಂತರ ಕಳಿಂಗ ಯುದ್ಧ ನೋಡಿ ಮಕ್ಕಳೇ. ಅಶೋಕನು ಅಧಿಕಾರಕ್ಕೆ ಬಂದ 8ನೇ ವರ್ಷದಲ್ಲಿ, ಎಷ್ಟನೇ ವರ್ಷದಲ್ಲಿ? ಅವನು ಅಧಿಕಾರಕ್ಕೆ ಬಂದಂತಹ 8ನೇ ವರ್ಷದಲ್ಲಿ ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದನು. ಆಯಿತಾ? ಕಳಿಂಗ ಅಂದರೆ ಯಾವುದು ಅಂದರೆ ಈಗ ಪ್ರಸ್ತುತ ನಾವು ಒರಿಸ್ಸಾ ಅಂತ ಕರಿತೀವಲ್ಲ, ಆ ಒರಿಸ್ಸನೇ ಆವಾಗ ಕಳಿಂಗ ಅಂತ ಕರೀತಾ ಇದ್ರು. ಇದು ಅವನ ಜೀವನದ ಮಹತ್ವದ ಘಟನೆಯಾಗಿದೆ. ಕಳಿಂಗ ರಾಜ್ಯವು ಇಂದಿನ ಒಡಿಸ್ಸಾ ರಾಜ್ಯದ ಭಾಗವಾಗಿತ್ತು. ಗೊತ್ತಾಯ್ತಾ? ಈ ಕಳಿಂಗ ಅನ್ನೋ ಒಂದು ಸ್ಥಳ ಎಲ್ಲಿ ಬರುತ್ತೆ ಅಂತಂದರೆ ಪ್ರಸ್ತುತ ಒರಿಸ್ಸಾ ಎಂಬ ಒಂದು ರಾಜ್ಯದ ಒಂದು ಭಾಗವಾಗಿತ್ತು. ಇದರ ಮೇಲೆ ಅಶೋಕನು ಯುದ್ಧ ನಡೆಸಿದನು. ಯುದ್ಧದಲ್ಲಿ ಸಾವಿರಾರು ಜನರು ಪ್ರಾಣ ಕಳೆದುಕೊಂಡರು. 1 ಲಕ್ಷಕ್ಕೂ ಅಧಿಕ ಜನರು ಗಾಯಗೊಳ್ತಾರೆ. ಈ ಯುದ್ಧದಲ್ಲಿ 1.5 ಲಕ್ಷ ಶತ್ರು ಸೈನಿಕರು ಬಂಧಿತರಾದರು.
ಮತ್ತು ರಣರಂಗದಲ್ಲಿ ಸಾವು ನೋವಿನ ಘೋರ ದೃಶ್ಯಗಳು ಅಶೋಕನ ಮನ ಕಲಕಿದವು. ಇದರಿಂದ ಮನನೊಂದಂತಹ ಅಶೋಕನು ಆ ಕ್ಷಣದಿಂದಲೇ ಯುದ್ಧ ಮಾಡದಿರಲು ನಿರ್ಧರಿಸಿದನು. ಈ ರೀತಿ ಮನಂಪರಿವರ್ತನೆಗೊಂಡಂತಹ ಮತ್ತೊಬ್ಬ ಸಾಮ್ರಾಟ ಜಗತ್ತಿನ ಇತಿಹಾಸದಲ್ಲೇ ಇಲ್ಲ ಅಂತ ವರ್ಣನೆಯನ್ನು ಮಾಡ್ತಾರೆ. ಯುದ್ಧ ಮಾರ್ಗದ ಬದಲು ಧರ್ಮ ಮಾರ್ಗವನ್ನು, ಇದು ವೆರಿ ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು ಯಾವಾಗಲೂ. ಯುದ್ಧ ಮಾರ್ಗದ ಬದಲು ಧರ್ಮ ಮಾರ್ಗವನ್ನು ಹಿಡಿದ ಸಾಮ್ರಾಟ ಅದು ಯಾರು ಅಂತಂದರೆ ಅಶೋಕ ಮಹಾಶಯನೆಂದು ಕರೆಯುವ ಮೂಲಕ ಗೌರವಿಸಲಾಗುತ್ತಿದೆ. ಆಯಿತಾ? ಅರ್ಥ ಆಯ್ತಾ ಮಕ್ಕಳೇ? ಈ ಕಳಿಂಗ ಯುದ್ಧ ಯಾರ್ಯಾರಿಗೆ ನಡೀತು ಅಂತಂದರೆ ಅಶೋಕನಿಗೂ ಮತ್ತು ಕಳಿಂಗ ಅನ್ನೋ ಒಂದು ಒರಿಸ್ಸಾ ರಾಜ್ಯದ ಭಾಗದಲ್ಲಿದ್ದಂತಹ ರಾಜನಿಗೂ ನಡೀತಾ ಹೋಗುತ್ತೆ. ಈ ಯುದ್ಧದಲ್ಲಿ ಅಶೋಕ ಅಪಾರ ಸಾವು ನೋವುಗಳನ್ನು ನೋಡ್ತಾನೆ. ಅಂದರೆ ಸುಮಾರು ಜನ ಅಂಗವಿಕಲರಾಗೋದನ್ನು ನೋಡ್ತಾನೆ. ಇದನ್ನೆಲ್ಲ ಕಂಡಂತಹ ಈ ಘೋರ ದೃಶ್ಯವನ್ನು ನೋಡಿದಂತಹ ಅಶೋಕನ ಮನ ಕಲಕುತ್ತೆ. ಇದರಿಂದ ಅವನು ಏನು ಮಾಡ್ತಾನೆ, ಆ ದಿನದಂದೇ ಯುದ್ಧವನ್ನು ಬಿಟ್ಟು ಅವನು ಧರ್ಮದ ಮಾರ್ಗವನ್ನು ಹಿಡಿತಾ ಹೋಗ್ತಾನೆ. ಇದು ಒಂದು ಈ ಇಡೀ ಜಗತ್ತಿನಲ್ಲೇ ಒಂದು ಒಬ್ಬ ಮಹಾ ಸಾಮ್ರಾಟಗಾರ ಬದಲಾವಣೆಗೊಂಡಂತಹ ಒಂದು ರೀತಿಯಾಗಿದೆ ನೋಡಿ. ಕರ್ನಾಟಕದಲ್ಲಿ ನೆಕ್ಸ್ಟು ಧರ್ಮ ಪ್ರಸಾರ. ಅಶೋಕನ ಧರ್ಮ ಪ್ರಸಾರ. ಅಶೋಕನು ಬೌದ್ಧ ಮತದತ್ತ ಆಕರ್ಷಿತನಾಗಿ ಆ ಧರ್ಮವನ್ನು ಸ್ವೀಕರಿಸಿದನು. ನಂತರದ ದಿನಗಳಲ್ಲಿ ಅಶೋಕ ಏನು ಮಾಡ್ತಾನೆ ಅಂತಂದರೆ, ಯಾವ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ? ಅವನು ಬೌದ್ಧ ಧರ್ಮವನ್ನು ಅವನು ಸ್ವೀಕಾರ ಮಾಡ್ತಾನೆ. ನಂತರ ಧರ್ಮದ ಸಂದೇಶಗಳನ್ನು, ಅಂದರೆ ಬೌದ್ಧ ಧರ್ಮದ ಸಂದೇಶಗಳನ್ನು ಅವನು ಬೇರೆ ಬೇರೆ ದೇಶಗಳಲ್ಲಿ ಹರಡುವ ಉದ್ದೇಶದಿಂದ ಅವನು ಏನು ಮಾಡ್ತಾನೆ ಅಂತಂದರೆ, ಪ್ರಜೆಗಳಿಗೆ ಸಾರ ಹೊರಟನು. ಗುರು ಹಿರಿಯರು ಮತ್ತು ತಂದೆ ತಾಯಿಯರಿಗೆ ವಿಧೇಯರಾಗಿರಬೇಕು, ಕರುಣೆ, ಔದಾರ್ಯ, ಸತ್ಯಸಂಧತೆಗಳಿಂದ ಕೂಡಿರಬೇಕು, ಹಿಂಸೆ, ಕೋಪ, ಮಾತ್ಸರ್ಯ ಮೊದಲಾದವುಗಳನ್ನು ತೊರೆಯಬೇಕು ಎಂದನು. ಅಶೋಕನು ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ನಡೆಸಿದನು. ಇದು ವೆರಿ ಇಂಪಾರ್ಟೆಂಟು. ಅಶೋಕ ಎಷ್ಟನೇ ಬೌದ್ಧ ಸಮ್ಮೇಳನವನ್ನು ನಡೆಸಿದನು ಅಂತ ಪ್ರಶ್ನೆ ಬರುತ್ತೆ. ಎಷ್ಟನೇ ಸಮ್ಮೇಳನ? 3ನೇ ಬೌದ್ಧ ಸಮ್ಮೇಳನವನ್ನು ಎಲ್ಲಿ ನಡೆಸ್ತಾ ಅಂತಲೂ ಪ್ರಶ್ನೆ ಇರುತ್ತೆ. ಪಾಟಲಿಪುತ್ರದಲ್ಲಿ ನಡೆಸ್ತಾನೆ. ಮತ್ತು ಯಾರು ನಡೆಸಿದ್ರು ಅಂದರೆ ಅಶೋಕ. ಆಯಿತಾ? ಈ 3 ಅಂಶಗಳು ನಿಮ್ಮ ತಲೆಯಲ್ಲಿರಬೇಕು. ಬೌದ್ಧ ಸ್ತೂಪಗಳನ್ನು ನಿರ್ಮಿಸಿದನು. ಬುದ್ಧನ ಸಂದೇಶಗಳನ್ನು ಹರಡಲು ರಾಯಭಾರಿಗಳನ್ನು ದೇಶ ವಿದೇಶಗಳಿಗೆ ಕಳಿಸ್ತಾನೆ ಅಶೋಕ ಮಹಾಶಯ. ನಂತರ ಮೌರ್ಯರ ಆಡಳಿತ. ಮೌರ್ಯರ ಆಡಳಿತ ಪದ್ಧತಿ. ರಾಜನೇ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥನಾಗಿರ್ತಿದ್ದ. ಇವನಿಗೆ ಸಹಾಯ ಮಾಡೋದಕ್ಕೋಸ್ಕರ ಮತ್ತು ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ಒಂದು ಮಂತ್ರಿ ಮಂಡಲವಿತ್ತು. ಎಲ್ಲ ಅಧಿಕಾರವು ರಾಜನ ಕೈಯಲ್ಲೇ ಇದ್ದವು. ಆಡಳಿತದ ವಿಭಾಗಗಳನ್ನು ನೋಡ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಅಧಿಕಾರಿಗಳು ಇರ್ತಾಯಿದ್ರು. ಅವರಲ್ಲಿ ಧರ್ಮ ಮಹಾಮಾತ್ರರು ಪ್ರಮುಖ ಪಾತ್ರವನ್ನು ವಹಿಸ್ತಾಯಿದ್ರು. ಇವರ ಮುಖ್ಯ ಕೆಲಸ ಏನಾಗಿತ್ತು ಅಂತಂದರೆ, ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡ್ತಿದ್ರು ಇವರು. ಜೊತೆಗೆ ಅನಾಥರು, ವಿಧೇಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಕೂಡ ಅವರಿಗಿತ್ತು. ಆಡಳಿತದ ಅನುಕೂಲಕ್ಕಾಗಿ ವಿಶಾಲವಾದ ಸಾಮ್ರಾಜ್ಯವನ್ನು ಅವನು ಹಂತ ಹಂತವಾಗಿ ಪ್ರಾಂತ್ಯಗಳಾಗಿ ವಿಂಗಡಿಸ್ಕೊಂಡಿದ್ದ. ಗ್ರಾಮಗಳಲ್ಲಿ ಗ್ರಾಮಿಕನು ಅಲ್ಲಿಯ ಹಿರಿಯರ ನೆರವಿನಿಂದ ಆಡಳಿತ ಮಾಡುತ್ತಿದ್ದನು. ಗ್ರಾಮಗಳಿಗೆ ಸಾಕಷ್ಟು ಅಧಿಕಾರ ನೀಡಲಾಗಿತ್ತು. ಗ್ರಾಮದ ವಿವಾದಗಳನ್ನು ಗ್ರಾಮಸಭೆಯೇ ಬಗೆಹರಿಸುತ್ತಿತ್ತು. ಮೌರ್ಯರ ಆಡಳಿತವು ಮುಂದಿನ ಅನೇಕ ರಾಜಮನೆತನಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಿತು. ಇಲ್ಲಿ ಪ್ರಮುಖವಾಗಿ ನಾವು ನೋಡಬೇಕಾದಂತಹ ಅಂಶಗಳು ಯಾವ್ಯಾವುದಪ್ಪ ಅಂತಂದರೆ, ಎಲ್ಲ ಅಧಿಕಾರವು ರಾಜನ ಕೈಯಲ್ಲಿತ್ತು. ರಾಜನೇ ಮುಖ್ಯಸ್ಥನಾಗಿರ್ತಿದ್ದ. ಅವನಿಗೆ ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ಅಂತ ಒಂದು ಮಂತ್ರಿ ಮಂಡಲವಿತ್ತು. ಮತ್ತು ಆಡಳಿತ ವಿಭಾಗಗಳನ್ನು ನೋಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಉನ್ನತ ಅಧಿಕಾರಿಗಳು ಇರ್ತಾಯಿದ್ರು. ಜೊತೆಗೆ ಅದರಲ್ಲಿ ಪ್ರಮುಖವಾದಂತಹ ಅಧಿಕಾರಿಗಳು ಅಂತಂದರೆ ಧರ್ಮ ಮಹಾಮಾತ್ರರು ಅಂತ ಹೇಳಿ. ಇವರ ಪ್ರಮುಖ ಕೆಲಸ ಏನಾಗಿರ್ತಿತ್ತು ಅಂತಂದರೆ, ಜನರಲ್ಲಿ ಉತ್ತಮ ನೀತಿ ಮತ್ತು ನಡತೆಯನ್ನು ಪ್ರಚಾರ ಮಾಡ್ತಾಯಿದ್ರು. ಜೊತೆಗೆ ಅನಾಥರು, ವಿಧೇಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಕೂಡ ಅವರಿಗಿತ್ತು.
ಮತ್ತು ಆಡಳಿತದ ಅನುಕೂಲಕ್ಕೋಸ್ಕರ ತನ್ನ ಇಡೀ ಸಾಮ್ರಾಜ್ಯವನ್ನು ಹಲವು ಪ್ರಾಂತ್ಯಗಳನ್ನಾಗಿ ಇವನು ವಿಂಗಡಿಸ್ಕೊಂಡಿದ್ದ. ಅದರಲ್ಲಿ ಪ್ರಮುಖವಾಗಿ ಗ್ರಾಮಗಳನ್ನು ನೋಡ್ಕೊಳ್ಳೋದಕ್ಕೆ ಅಂತ ಗ್ರಾಮಿಕ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾ ಇದ್ದ. ಅವನು ಹಿರಿಯರ ನೆರವಿನಿಂದ ಆಡಳಿತವನ್ನು ನಡೆಸ್ತಾ ಇದ್ದ. ಮತ್ತು ಯಾವುದಾದ್ರೂ ಒಂದು ಸಮಸ್ಯೆ ಏನಾದರೂ ಗ್ರಾಮಗಳಲ್ಲಿ ಕಾಣಿಸ್ಕೊಂಡ್ರೆ ಅದನ್ನು ಗ್ರಾಮ ಸಭೆಯನ್ನು ಮಾಡೋದ್ರ ಮೂಲಕ ಅಲ್ಲೇ ಬಗೆಹರಿಸ್ಕೊತಾ ಇದ್ರು. ಈ ರೀತಿ ಮೌರ್ಯರ ಆಡಳಿತ ವ್ಯವಸ್ಥೆ ಇತ್ತು ಅಂತ ಹೇಳಬಹುದು. ನಂತರ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪ. ಅಶೋಕನ ಕಾಲದ ಕೆಲವು ವಾಸ್ತು ಮತ್ತು ಶಿಲ್ಪಮೂರ್ತಿಗಳನ್ನು ಇಂದಿಗೂ ನಾವು ನೋಡಬಹುದಾಗಿದೆ. ಅವುಗಳಲ್ಲಿ ಸ್ತೂಪಗಳು ಮತ್ತು ಸ್ತಂಭಗಳು ಪ್ರಮುಖವಾಗಿವೆ. ಅವುಗಳಲ್ಲಿ ಮಧ್ಯಪ್ರದೇಶದ, ಇದಂತೂ ಪ್ರಮುಖವಾಗಿ ನೀವು ಮರೆಯೋ ಹಾಗೆ ಇಲ್ಲ, ಮಧ್ಯಪ್ರದೇಶದ ಸಾಂಚಿಯ ಸ್ತೂಪ ಮತ್ತು ಸಾರನಾಥದ ಸ್ತಂಭಗಳು ಪ್ರಸಿದ್ಧವಾಗಿವೆ. ಸಾರನಾಥ ಸ್ತಂಭದ ಮೇಲಿನ 4 ತಲೆಯ ಸಿಂಹ ಬೋಧಿಗೆಯು ನಮ್ಮ ರಾಷ್ಟ್ರ ಲಾಂಛನವಾಗಿದೆ. ಇಲ್ಲಿ ಈ ಎರಡೂ ತುಂಬ ಪ್ರಮುಖವಾಗಿದೆ ನೋಡಿ. ಮಧ್ಯಪ್ರದೇಶದ ಈ ಸಾಂಚಿ ಸ್ತೂಪವನ್ನು ನೀವು 200 ರೂಪಾಯಿಂದು ನೋಟ್ ಇದೆಯಲ್ಲ ನಮ್ಮದು, ಆ ನೋಟಿನ ಮೇಲೆ ಮುದ್ರಿತ ಆಗಿರೋದನ್ನ, ಇದೆ ಪಿಕ್ಚರು, ಈ ಪಿಕ್ಚರನ್ನ ನೀವು ಆ ನೋಟಿನ ಮೇಲೆ ಮುದ್ರಿತ ಆಗಿರೋದನ್ನು ನೋಡಬಹುದು. ಜೊತೆಗೆ ಈ ಇನ್ನೊಂದು 4 ತಲೆಯ ಸಿಂಹ ಬೋಧಿಗೆಯನ್ನು ನೀವು ನಮ್ಮ ರಾಷ್ಟ್ರದ ಲಾಂಛನವನ್ನಾಗಿ ಮಾಡಿಕೊಂಡಿರೋದನ್ನು ಸಹ ನಾವಿಲ್ಲಿ ಗಮನಿಸಬಹುದಾಗಿದೆ. ನೋಡಿ, ಈ ಪಿಕ್ಚರಲ್ಲಿ ಕೊಟ್ಟಿದ್ದಾರೆ ಅಶೋಕನ ಶಿಲಾಶಾಸನ. ಇದು ಶಿಲೆಗಳ ಮೇಲೆ ಕೆತ್ತನೆ ಮಾಡಿರುವಂಥದ್ದು. ಇದು ಸಾಂಚಿಯ ಸ್ತೂಪ, ಈಗ ಮಧ್ಯಪ್ರದೇಶದಲ್ಲಿರುವಂಥದ್ದು. ಈ ಚಿತ್ರವನ್ನೇ ನಾವು ನಮ್ಮ 200 ರೂಪಾಯಿನ ನೋಟ್ ಇದೆಯಲ್ಲ ಅದರ ಮೇಲೆ ಇದನ್ನು ಮುದ್ರಿತ ಮಾಡಿರೋದನ್ನು ನಾವು ನೋಡಬಹುದು. ನೋಡಿ, ಇದು ಅಶೋಕನ ಏಕಸ್ಥಿಲ ಸ್ತಂಭ, ಇದರ ಮೇಲೆ ಸಿಂಹ ಕಾಣಿಸೋದಿಲ್ಲ, ಅದೇ ನಮ್ಮ ರಾಷ್ಟ್ರ ಲಾಂಛನ. ಇದು 4 ತಲೆಯ ಸಿಂಹವನ್ನು ನಾವು ನಮ್ಮ ರಾಷ್ಟ್ರ ಲಾಂಛನವನ್ನಾಗಿ ಮಾಡಿಕೊಂಡಿರುವಂಥದ್ದು. ಧನ್ಯವಾದಗಳು.